ಹೇಳು ರಮೇಶ. ನೀವು ಹಿಂಗೆ ಸುಮ್ಮನೆ ಕೂತ್ಕೊಂಡಿಪ್ಪದು ನನ್ನ ಕೈಲಿ ನೋಡೋಕೆ ಆಪದಿಲ್ಲ. ಏನಿಲ್ಲ ಕಣ, ತೋಟದಲ್ಲಿ ಅಡಿಕೆ ಮರಗಳಿಗೆ ಸ್ವಲ್ಪ ಗೊಬ್ಬರ ಹಾಕಿ ಬಂದಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ತೋಟದ ಅಡಿಕೆ ಮರ ಬಿಡಿ, ಮನೇಲಿರೋ ಗಿಡನ ಸಮ ಬೆಳೆಸೋಕ್ಕಾಗೋದಿಲ್ಲ ಎಂಬುದು ನಿಮ್ಗೆ ಯೋಚನೆ ಅಂತ ನಂಗೆ ಗೊತ್ತಿತ್ತು. ಇವ್ರು ನಿಂಗೆ ಬಿಟ್ರೆ ನಮ್ಮ ಕೈ ಮೀರಿ ಹೋಗ್ತಿರ್ದಣಿ. ಹೌದು ಕಣ ರಮೇಶ್, ನಾನು ಮುಂಚೆಯಿಂದನೇ ಹೇಳಿದ್ದೀನಿ ಅವನಿಗೆ, ಮನೆಯವ್ರು ಸರಿ ಇಲ್ಲ, ಅವ್ರ ಸಹವಾಸ ಬೇಡ. ಆದರೂ ನನ್ನ ಮಾತು ಮರೀತಾ ಇದ್ದಾನೆ. ಅಥವಾ ಗೊತ್ತಿದ್ದು ಅವ್ರ ಮನೆಗೆ ಹೋಗಿ ಬರ್ತಿದ್ದಾನೋ ಏನೋ. ಆ ಪಟೇಲನ ವಂಶದವ್ರೆ ಹಾಗೆ ದಣಿ, ಪಾಪಾಸ್ ಕಳ್ಳಿ ಥರ ಮೈ ತುಂಬ ಮುಳ್ಳು. ಚಿಕ್ಕ ದಣಿಗಳು ಪಾಪದವರು. ಆ ಪಟೇಲನ ಕಾಲ್ಗತಿಯಿಂದ ನಾವೆಲ್ಲ ಎಷ್ಟು ಕಷ್ಟ ಅನುಭವಿಸಿದೆ ಅಂತ ಅವ್ರಿಗೆ ಕಲ್ಪನೆಯೂ ಇಲ್ಲ. ಎಲ್ಲ ಹೇಳಿ ಆಯ್ತು ಕಣ, ಆದರೆ ಅವನ್ಯಾಕೋ ಚೂರು ಬದಲಾಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಬದಲಾಪದಿಲ್ಲ ಅಂತ ನನಗೆ ಗೊತ್ತಿತ್ತು ದಣಿ. ಆ ಪಟೇಲ ಪ್ಯಾಟೇಲ್ ಓದ್ಕೊಂಡು ಬಂದಿದ್ದ ಅವ್ರ ಮಗಳನ್ನ ಮುಂದಿಟ್ಕೊಂಡು ನಮ್ಮ ಚಿಕ್ಕ ದಣಿಗಳು ತಲೆ ಕೆಡಿಸ್ತಿದ್ದ. ಚಿಕ್ಕ ದಣಿಗಳದು ಇನ್ನು ಚಿಕ್ಕ ವಯಸ್ಸು, ಇದನ್ನೇ ಮುಂದಿಟ್ಕೊಂಡು ಅವ ಆಟ ಕಟ್ತಿದ್ದ. ಹೌದು ಕಣ ರಮೇಶ್, ಆದರೆ ಇದು ನಾನು ಹೇಗೆ ತಪ್ಪಿಸ್ಲಿ ಹೇಳು? ಏನು ಮಾಡ್ಬೋದು ನಾನು? ಅದನ್ನೂ ನಾನೇ ಹೇಳ್ಕದಣಿ. ನನ್ನ ಮಗಳ ಮದುವೆನ ನಿಮ್ಮ ಮಗಳು ಮದುವೆ ಥರ ಮುಂದೆ ನಿಂತು ಮಾಡಿಸಿದ್ರಿ. ಈಗ ನಿಮ್ಮ ಮಗನ ಮದುವೆನೂ ಹಾಗೆ ಮಾಡಿಸಿದ್ರೆ ಎಲ್ಲ ಸಮ ಆಗ್ತಂತ ನನಗನ್ನಿಸ್ತು. ಹೌದು ದಣಿ, ಇದಕ್ಕೆಲ್ಲ ಅವ್ರ ಮದುವೆ ಒಂದೇ ಪರಿಹಾರ. ಹೌದು ಕಣ ರಮೇಶ, ಅಲ್ಲ ಈ ದಿಕ್ಕಿನಲ್ಲಿ ನಾನು ಯೋಚನೆ ಮಾಡಲಿಲ್ವಲ್ಲ. ನೀನು ಹೇಳ್ತಾ ಇರೋದು 100ಕ್ಕೆ 200 ಪಾಲು ಸರಿಯಾಗಿದೆ. ಮಗ ಸಿಕ್ಕಿದ ಖುಷಿನಲ್ಲಿ ಅವನ ಖುಷಿನೇ ಮರ್ತು ಬಿಟ್ಟಿದ್ದೆ ನಾನು. ದಣಿಗಳೇ, ಇನ್ನೂ ಸಮಯ ಐತಲ್ಲ, ನಮ್ಮ ಚಿಕ್ಕ ದಣಿಗಳಿಗೆ ಒಂದು ಒಳ್ಳೆ ಹುಡುಗಿ ನೋಡ್ಕೋಣ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.